ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಕಂಪನಿಯ ಲ್ಯಾಪ್ಟಾಪ್ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬುಕ್ 2 ಅಂತ ಒಂದು ಮಾಡೆಲ್ನ ಹೆಸರು. ಆಯಿತಾ, ನಿಮ್ಮಲ್ಲಿ ತುಂಬ ಜನ ಒಂದು ಸ್ಯಾಮ್ಸಂಗ್ನ ಫ್ಯಾನ್ಸ್ಗಳು ಇರ್ತೀರ. ಬರ್ರೀ ಸ್ಯಾಮ್ಸಂಗಿಂದ ಫೋನು, ಪ್ರತಿಯೊಂದು ಗ್ಯಾಜೆಟ್ನ ಕೂಡ ಸ್ಯಾಮ್ಸಂಗಿಂದ ತಗೋತಾ ಇರ್ತೀರ. ಅಂಥವ್ರಿಗೆ ಈ ಒಂದು ಲ್ಯಾಪ್ಟಾಪ್ ತುಂಬ ಇಷ್ಟ ಆಗುತ್ತೆ. ನಂಗೆ ಅನ್ನಿಸ್ದಂಗೆ ಬೆಂಕಿ ಲ್ಯಾಪ್ಟಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಕೂಡ ಹಂಗೆ ಇದೆ. ಆಯಿತಾ, ಸುಮಾರು 73,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಒಂದು ಪ್ರೈಸ್ ರೇಂಜ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಒಂದು ಲ್ಯಾಪ್ಟಾಪ್ನ ಬಾಕ್ಸ್ ಒಳಗೆ ಈ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು 65 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಹೆವಿ ಯೂಸ್ಫುಲ್ ಆಗಿರುವಂಥ ಚಾರ್ಜರ್ ಅದು, ಮತ್ತೊಂದು USB Type-C to Type-C ಕೇಬಲ್ ಇರುವಂಥದ್ದು. ಆಯಿತಾ, ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಲ್ಯಾಪ್ಟಾಪಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ದೀರಾ, ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗನ್ನು ಮಾಡಿಟ್ಟಿದ್ದೀನಿ. ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಮೊದಲದಾಗಿ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಕ್ರೇಜಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೆಟಾಲಿಕ್ ಬಿಲ್ಡು ಸಾಲಿಡ್ ಆಗಿದೆ. ಲ್ಯಾಪ್ಟಾಪ್ ಮಾತ್ರ ಬೆಂಕಿ ಇದೆ, ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ಲ್ಯಾಪ್ಟಾಪ್ ಕೇವಲ 1.57 kg ಇರುವಂಥದ್ದು, ಹೆವಿ ವೆಯ್ಟ್ ಕೂಡ ಇಲ್ಲ ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ 15.4 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ಇದು ಹೆವಿ ಲೈಟೆಸ್ಟ್ ಲ್ಯಾಪ್ಟಾಪ್ ಅಂತೂ ಅನ್ನಲ್ಲ, ಹೆವಿ ತಿನ್ನೆಸ್ಟ್ ಲ್ಯಾಪ್ಟಾಪ್ ಅಂತೂ ಅನ್ನಲ್ಲ. ಯಾಕೆಂದರೆ ಇದಕ್ಕಿಂತ ಲೈಟ್ ಆಗಿರುವಂಥ ಲ್ಯಾಪ್ಟಾಪ್ನ ಕೂಡ ನೋಡಿದ್ದೀನಿ ಮತ್ತು ಇದಕ್ಕಿಂತ ತಿನ್ನಾಗಿರುವಂಥ ಲ್ಯಾಪ್ಟಾಪ್ ಕೂಡ ನೋಡಿದ್ದೀನಿ. ಆದರೆ ಬಿಲ್ಡ್ ಮಾತ್ರ ಸಾಲಿಡ್ ಆಗಿದೆ. ಆಯಿತಾ, ಕೆಳಗಡೆ ನಿಮಗೆ ಈ ಒಂದು ಗಾಳಿ ಆಡೋದಕ್ಕೆ ಸ್ವಲ್ಪ ಹಿಂಜನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಹೆವಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಫ್ಯಾನಿಗೆ ಗಾಳಿ ಆಡೋದಕ್ಕೆ ಜಾಗ ಕೂಡ ಇದೆ. ಮತ್ತು ಈ ಮುಂದ್ಗಡೆ ಇರುವಂಥ ಬೆಸಲ್ ಕೂಡ ಅಷ್ಟೇ. ಆಯಿತಾ, ತುಂಬ ತಿನ್ನಾಗಿರುವಂಥ ಒಂದು ಲೆವೆಲ್ಗೆ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೈಲಿ ಇಟ್ಕೊಂಡ ತಕ್ಷಣ ಗೊತ್ತಾಗ್ಬಿಡುತ್ತೆ, ಹೆವಿ ಕಡಿಮೆ ದುಡ್ಡಿನ ಲ್ಯಾಪ್ಟಾಪ್ ಅಲ್ವೇ ಅಲ್ಲ ಗುರು ಅಂತ ಒಂದು ಫೀಲ್ ಗೊತ್ತಾಗ್ಬಿಡುತ್ತೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಕೀಬೋರ್ಡ್ನ ಕ್ವಾಲಿಟಿ ಕೂಡ ಅಷ್ಟೇ. ಆಯಿತಾ, ಬೆಂಕಿ ಇದೆ, ಬ್ಯಾಕ್ಲೈಟ್ ಇದೆ, ಕ್ಲಿಕ್ಕಿ ಫೀಲ್ ಒಂದು ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಇರುವಂಥದ್ದು. ಮತ್ತು ಈ ಒಂದು ಮಲ್ಟಿ ಟಚ್ ಪ್ಯಾಡ್ ಇದೆ ಅಲ್ವಾ, ಇದು ಕೂಡ ಅಷ್ಟೇ ಹೆವಿ ರೆಸ್ಪಾನ್ಸಿವ್ ಆಗಿರುವಂಥದ್ದು. ಬಟನ್ಸ್ಗಳ ಈ ಒಂದು ಟಚ್ ಪ್ಯಾಡ್ ಬಟನ್ ಕೂಡ ಅಷ್ಟೇ ಹೆವಿ ರೆಸ್ಪಾನ್ಸಿವ್ ಆಗಿದೆ. ಜೊತೆಗೆ ಒಂದು ಲ್ಯಾಪ್ಟಾಪ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇರುವಂಥದ್ದು. ಆಯಿತಾ, ಪವರ್ ಬಟನ್ ಮೇಲ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಎರಡು ರೀತಿಯಲ್ಲೂ ಕೆಲಸ ಮಾಡುತ್ತೆ. ಪವರ್ ಬಟನ್ ರೀತಿಯಲ್ಲೂ ಕೆಲಸ ಮಾಡುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಬಿಲ್ಡ್ ಮಾತ್ರ. ಮತ್ತು ಫ್ರಂಟಲ್ಲಿ ನಿಮಗೆ 720p ವೆಬ್ ಕ್ಯಾಮ್ರಾ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಒಂದು ಲ್ಯಾಪ್ಟಾಪ್ನಲ್ಲಿ 2 USB Type-C ಪೋರ್ಟ್ ಇದೆ, 2 USB Type-A ಪೋರ್ಟ್ ಇದೆ, ಫುಲ್ ಸೈಜ್ HDMI ಪೋರ್ಟ್ ಕೂಡ ಇರುವಂಥದ್ದು ಮತ್ತು ಸೆಕ್ಯೂರಿಟಿ ಸ್ಲಾಟು 3.5 ಹೆಡ್ಫೋನ್ ಜಾಕ್ನ ಪೋರ್ಟ್ ಕೂಡ ಇರುವಂಥದ್ದು ಮತ್ತು ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ. ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟ್ಗಳನ್ನ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 15.6 ಇಂಚಿನ ಫುಲ್ HD PLS LCD ಡಿಸ್ಪ್ಲೇ ಇರುವಂಥದ್ದು ಇದೆ. ಡಿಸ್ಪ್ಲೇ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬ್ಲ್ಯಾಕ್ಸ್ ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಬ್ರೈಟಾಗಿ ಕೂಡ ಇರುವಂಥದ್ದು. ಸುಮಾರು 300 ನಿಟ್ಸ್ನ ಬ್ರೈಟ್ನೆಸ್ ಹೊಂದಿರುವಂಥದ್ದು. ಪರವಾಗಿಲ್ಲ, ನಂಗೆ ಡಿಸ್ಪ್ಲೇ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡೋದು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಓಲೆಡ್ ರೀತಿಯೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆಯಿತಾ, ಚೆನ್ನಾಗಿದೆ ಡಿಸ್ಪ್ಲೇ, ಕ್ರೇಜಿ ಸಕ್ಕತ್ತಾಗಿದ್ದಾನಲ್ಲ. ಒಟ್ಟಿಗೆ ನಂಗೆ ಅನ್ನಿಸ್ದಂಗೆ ನಾರ್ಮಲ್ ಯೂಸ್ಗೆಲ್ಲ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಚೆನ್ನಾಗಿದೆ ಒಟ್ಟಿಗೆ ಕ್ಲಾರಿಟಿ. ಇನ್ನು ಈ ಒಂದು ಲ್ಯಾಪ್ಟಾಪು ಸುಮಾರು ಬೇಜಾನ್ ವೇರಿಯಂಟ್ಗಳಿದ್ದಾವೆ. 8 GB ರ್ಯಾಮ್ನ ವೇರಿಯಂಟ್ ಕೂಡ ಇರುವಂಥದ್ದು. ನನಗೆ ಅವ್ರು ಕಳಿಸಿರುವಂಥದ್ದು 16 GB ರ್ಯಾಮ್ನ ವೇರಿಯಂಟು, LPDDR4X ರ್ಯಾಮ್ ಇದಾಗಿರುವಂಥದ್ದು. ಆಯಿತಾ, ಮತ್ತು ಇದರಲ್ಲಿರುವಂಥ ಸ್ಟೋರೇಜ್ ಬಂದುಬಿಟ್ಟು 512 GB SSD. ಹೆವಿ ಫಾಸ್ಟಾಗಿ ರೀಡೋ ರೇಟ್ ಆಗುತ್ತೆ. NVMe SSD. ಆಯಿತಾ, ಸಖತ್ ಫಾಸ್ಟಾಗಿ ರೀಡೋ ರೇಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಒಂದು ಒಳ್ಳೆಯ ಸ್ಟೋರೇಜನ್ನು ಇದಕ್ಕೆ ಹಾಕಿದರೆ ಇದರಲ್ಲಿ ನಿಮಗೆ 256 GB ವೇರಿಯಂಟ್ ಕೂಡ ಸಿಗುತ್ತೆ. ಮತ್ತು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ ಎಕ್ಸ್ಟ್ರಾ ಸ್ಲಾಟ್ ಕೂಡ ಇದೆ. ಸೊ M.2 ಸ್ಲಾಟ್ ಬೇಕಾದ್ರೆ ಸಣ್ಣದು ಬರುತ್ತಲ್ಲ, ಸೊ ಅದನ್ನು ಬೇಕಾದ್ರೆ ಅದರೊಳಗೆ ಬಿಚ್ಚಿಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಸ್ಲಾಟ್ ಬೇಕಾದ್ರೂ ಹಾಕೊಬೋದು. 1 TB 2 TBದು ಸ್ಲಾಟ್ಗಳು ಬರ್ತವೆ. ಸೊ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು ಸ್ಟೋರೇಜ್ನ. ಒಂದು ಒಳ್ಳೆ ವಿಷಯ ಅಂತೀನಿ. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಲೇಟೆಸ್ಟ್ ಪ್ರೋಸೆಸರ್ ಇರುವಂಥದ್ದು, ಇಂಟೆಲಿಂದು ಕೋರ್ i5 12th ಜನರೇಷನ್ ಪ್ರೋಸೆಸರ್ ಇರುವಂಥದ್ದು. ಆಯಿತಾ, 12th ಜನರೇಷನ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇದಾಗಿದೆ. ಸೊ ಇದಕ್ಕಿಂತ ಮುಂಚೆನೇ ಕೂಡ ನಾನು ಈ ಪ್ರೋಸೆಸರ್ನ ಯೂಸ್ ಮಾಡಿದ್ದೀನಿ. ಬೆಂಕಿ ಹೆವಿ ಅಂದರೆ ಹೆವಿ ಫಾಸ್ಟ್ ಆಗಿದೆ. ಮಾತ್ರ ಹಳೆ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರು ಕೂಡ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಇಂಟೆಲ್ ಐರಿಸ್ XE ಗ್ರಾಫಿಕ್ ಕೂಡ ಇರುವಂಥದ್ದು. ಸೊ ಇಂಟಿಗ್ರೇಟೆಡ್ ಗ್ರಾಫಿಕ್ಕು ನಂಗೆ ಅನ್ನಿಸ್ದಂಗೆ
ಕೆಲವೊಂದು ಬೇಸಿಕ್ಸ್ ಗೇಮ್ಗಳನ್ನು ಆರಾಮಾಗಿ ಆಡ್ಕೊಬೋದು. ಒಂದು ಲೆವೆಲಿಗೆ ಹೈ ಗ್ರಾಫಿಕನ್ನು ಹೊಂದಿರುವಂಥ ಗೇಮ್ಗಳನ್ನ ಆಡೋ ಸ್ವಲ್ಪ ಕಷ್ಟ, ಬಟ್ ಲೋ ಸೆಟ್ಟಿಂಗು ಮಿಡ್ ಸೆಟ್ಟಿಂಗಲ್ಲಿ ಕೆಲವೊಂದು ಗೇಮ್ಗಳನ್ನ ಆಡ್ಕೊಬೋದು, ಬಟ್ ಗೇಮಿಂಗೋಸ್ಕರ ಅಲ್ಲ. ಸೊ ನೀವು ನಾರ್ಮಲ್ ಆಫೀಸ್ ಕೆಲಸಕ್ಕೋಸ್ಕರ ಅಥವಾ ಮನೆಯಲ್ಲೇ ನೀವು ಎಡಿಟಿಂಗ್ ಅದು ಇದು ಮಾಡೋದಕ್ಕೆಲ್ಲ ಆರಾಮಾಗಿ ಮಾಡ್ಕೊಬೋದು ಮನೇಲೆ. ಸ್ಮಾಲ್ ನನ್ನ ಪ್ರೀಮಿಯರ್ ಪ್ರೋನ ಕೂಡ ನಾನು ಟ್ರೈ ಮಾಡಿ ತುಂಬ ಫಾಸ್ಟಾಗಿ ರೆಂಡರೆಲ್ಲ ಆಗುತ್ತೆ, ಸಖತ್ತಾಗಿದೆ. ಒಟ್ಟಿಗೆ ನಿಮಗೆ ಡೇಟ್ ಡಾಸ್ ಮಾಡೋದು ತೊಂದರೆನೇ ಆಗೋದಿಲ್ಲ ಆಯಿತಾ. ಸೊ ಬೇಸಿಕ್ ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಎಲ್ಲ ನಾನು ಚೆಕ್ ಮಾಡ್ದಂಗೆ ಆರಾಮಾಗಿ ಯೂಸ್ ಮಾಡ್ಬೋದು, ತುಂಬ ಫಾಸ್ಟಾಗಿ ರೆಂಡರ್ ಆಗುತ್ತೆ. ನಾನು 4K ವಿಡಿಯೋ ಫುಟೇಜ್ ಚೆಕ್ ಮಾಡಿದಂಗೆ ವಿತಿನ್ 10 ಮಿನಿಟ್ಸ್ ಆರಾಮಾಗಿ ರೆಂಡರ್ ಆಗುತ್ತೆ. ಮತ್ತು ಒಂದು ಪ್ಲೇಬ್ಯಾಕ್ ಮಾಡಬೇಕಾದ್ರೆ 4K ಪ್ಲೇಬ್ಯಾಕನ್ನು ಕೂಡ ತುಂಬ ಎಲ್ಲೂ ತುಂಬ ಸ್ಮೂತಾಗಿ ಆಗುತ್ತೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಇಂಪ್ರೆಸ್ ಮಾಡ್ತೀನಿ ನನಗೆ ಈ ಒಂದು ವಿಷಯದಲ್ಲಿ. ಅದನ್ನು ಬಿಟ್ಟರೆ ನೀವು ಏನಾದರೂ ಇನ್ ಕೇಸ್ ಕ್ಯಾಡ್ ಸಾಫ್ಟ್ವೇರು ಅಥವಾ ಆಟೋ ಕ್ಯಾಡು ಸಿವಿಲ್ ಅವರು ಡಿಸೈನ್ಸ್ ಸಾಫ್ಟ್ವೇರ್ ಅದು ಇದು ಎಲ್ಲ ನೀವು ಇನ್ಸ್ಟಾಲ್ ಮಾಡಬೇಕು ಅಂತಿದ್ದೀರ ಅಂದರೂ ಕೂಡ ನೀವು ಆರಾಮಾಗಿ ಒಂದು ಲ್ಯಾಪ್ಟಾಪ್ ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಪವರ್ಫುಲ್ ಆಗಿರುವಂಥ ಲ್ಯಾಪ್ಟಾಪ್, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ನಿಮಗೆ ವೈಫೈ 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಕೂಡ ಇದೆ. ಸೊ ಸೂಪರ್ ವಿಷಯ ಅಂತ ಇಷ್ಟಪಡ್ತೀನಿ. ಜೊತೆಗೆ ಒಂದು ಲ್ಯಾಪ್ಟಾಪ್ನ ಅಡ್ವಾಂಟೇಜ್ ಏನಂದರೆ ನಿಮ್ಮ ಹತ್ರ ಏನಾದರೂ ಸ್ಯಾಮ್ಸಂಗ್ ಡಿವೈಸ್ಗಳಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗಿಂದು ಇಯರ್ಬಡ್ ಇದೆ ಅಂತ ಅಂದರೆ ಕೇಸ್ ಓಪನ್ ಮಾಡಿದ ತಕ್ಷಣ ಪಟ್ಟನ ಪಾಪಪ್ ಆಗಿಬಿಡುತ್ತೆ. ಫೋನಲ್ಲಿ ಯಾವ ರೀತಿ ಬರುತ್ತಲ್ವ, ಸೊ ಅದೇ ರೀತಿ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಪಾಪಪ್ ಆಗುತ್ತೆ. ಕನೆಕ್ಟ್ ಮಾಡ್ಕೊಳ್ಳುವಂಥ ತುಂಬ ಈಸಿ, ಪಟ್ಟಂತ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಫೈಲ್ ಶೇರಿಂಗ್, ನಿಮ್ಮ ಹತ್ರ ಸ್ಯಾಮ್ಸಂಗ್ ಫೋನ್ ಇದೆ ಅಂತ ಅಂದರೆ ಫೈಲ್ ಶೇರ್ ಮಾಡುವಂಥದ್ದು ಕ್ವಿಕ್ ಶೇರ್ ಆಗಿದೆ. ಪಟ್ಟಂತ ಒಂದೇ ಕ್ಲಿಕ್ಕಿಗೆ ಪಟ್ಟಂತ ನೀವು ಲ್ಯಾಪ್ಟಾಪಲ್ಲಿ ಫೈಲ್ನ ಟ್ರಾನ್ಸ್ಫರ್ ಮಾಡ್ಬೋದು, ಲ್ಯಾಪ್ಟಾಪಿಂದ ಫೋನಿಗೆ ಫೈಲ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಸಖತ್ತಾಗಿದೆ. ಇಂಟರ್ಫೇಸ್ ಅಂತೂ ಸಖತ್ತಾಗಿ ಮಾಡಿದರೆ ಒಂದು ರೀತಿ ಇದಾಗಿರ್ಬೋದು. ನಿಮ್ಮ ಹತ್ರ ಇನ್ ಕೇಸ್ ಟ್ಯಾಬ್ ಇದೆ ಅಂತ ಅಂದರೆ ಟ್ಯಾಬನ್ನು ಒಂದು ರೀತಿ ಒಂದು ಲ್ಯಾಪ್ಟಾಪ್ಗೆ ಇನ್ನೊಂದು ಸ್ಕ್ರೀನ್ ರೀತಿ ಮಲ್ಟಿ ವಿಂಡೋ ರೀತಿ ಯೂಸ್ ಮಾಡ್ಕೊಬೋದು. ಪಕ್ಕದಲ್ಲಿ ನೀವು ಟ್ಯಾಬ್ ಇಟ್ಕೊಂಡ್ರಿ ಅಂತ ಅಂದರೆ ಟ್ಯಾಬನ್ನೇ ಒಂದು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿಕೊಂಡು ಟ್ಯಾಬನ್ನು ಇನ್ನೊಂದು ಸ್ಕ್ರೀನ್ ರೀತಿ ಯೂಸ್ ಮಾಡ್ಕೊಬೋದು. ಒಂದು ಟ್ಯಾಬನ್ನಿಂದ ಆ ಕಡೆಗೆ ನಾವು ಸ್ಲೈಡ್ ಕೂಡ ಮಾಡ್ಬೋದು. ಸೊ ಆ ರೀತಿ ಯೂಸ್ ಮಾಡ್ಬೋದು. ಈ ಒಂದು ಇಂಟರ್ಫೇಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕೋಸಿಸ್ಟಮ್ನ ತುಂಬ ಚೆನ್ನಾಗಿ ಆಪಲ್ ರೀತಿ ಎಕೋಸಿಸ್ಟಮ್ನ ಇವರು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ನೀವು ಏನು ಆ್ಯಂಡ್ರಾಯ್ಡನ್ನು ಆರಾಮಾಗಿ ಒಂದು ಲ್ಯಾಪ್ಟಾಪಿಗೆ ಕನೆಕ್ಟ್ ಕೂಡ ಮಾಡ್ಕೊಬೋದು. ಸೊ ಆಗ ಇನ್ ಕೇಸ್ ಫೋನ್ ಕಾಲ್ ಬಂತು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನ ರಿಸೀವ್ ಮಾಡೋ ರೀತಿ ಆಗಿರ್ಬೋದು, ಮೆಸೇಜ್ ಬಂತು ಅಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ ಬರೋ ರೀತಿ ಆಗಿರ್ಬೋದು, ಯೂಸ್ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಸ್ಯಾಮ್ಸಂಗ್ ಫೋನ್ ಇದ್ರು ಅಂತೂ ಹೆವಿ ಅಂದರೆ ಯೂಸ್ ಆಗುತ್ತೆ, ಸಖತ್ತಾಗಿ ಯೂಸ್ ಮಾಡ್ಬೋದು ಅಂತ ಪರ್ಸ್ನಾಗಿ ಅನ್ನಿಸ್ತು. ಸ್ಯಾಮ್ಸಂಗ್ ಅಕೌಂಟ್ ಅದಕ್ಕೆ ಲಾಗಿನ್ ಮಾಡಿಬಿಟ್ರು ಅಂತೂ ಸಖತ್ತಾಗಿರುತ್ತೆ. ಒಂದು ರೀತಿ ಕಾಲ್ ಬಂತಂದರೆ ಪ್ರತಿಯೊಂದು ಕೂಡ ಸಿಂಕ್ ಆಗಿಬಿಡುತ್ತೆ ಆಯಿತಾ. ನಂಗೆ ಆ ವಿಷಯ ಅಂತೂ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಒಂದು ಲ್ಯಾಪ್ಟಾಪ್ನಲ್ಲಿ 54 ವ್ಯಾಟರ್ನ ಬ್ಯಾಟ್ರಿ ಇರುವಂಥದ್ದು. ಸುಮಾರು ಒಂದು 10 ಗಂಟೆ ನೀವು ಅಂದರೆ ಡಿಪೆಂಡ್ಸ್ ಆನ್ ಯಾವ ರೀತಿ ಯೂಸ್ ಮಾಡ್ತಿದ್ರು ಮೇಲೆ ಡಿಪೆಂಡ್. ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡಿದ್ರೆ ಬ್ಯಾಟ್ರಿ ಆಬ್ವಿಯಸ್ಲಿ ಖಾಲಿ ಆಗುತ್ತೆ. ನಂಗೆ ಅನ್ಸೋ ಒಂದು 8 ರಿಂದ 9 10 ತನಕ ಕೂಡ ನೀವು ಆರಾಮಾಗಿ ನಾರ್ಮಲ್ ಯೂಸಿಗೆ ಈ ಒಂದು ಲ್ಯಾಪ್ಟಾಪ್ ಬ್ಯಾಕಪ್ಪನ್ನು ಕೊಡುತ್ತೆ. ಮತ್ತು ಚಾರ್ಜರ್, ಆಗಲೇ ಚಾರ್ಜರ್ ಬಗ್ಗೆ ಮಾತನಾಡ್ತಿದ್ದೆ, 65 ವ್ಯಾಟ್ನ ಚಾರ್ಜರ್ ಇದಾಗಿರುವಂಥದ್ದು ಆಯಿತಾ. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಈ ಒಂದು ಚಾರ್ಜರ್ನಲ್ಲಿ ನಿಮ್ಮ ಫೋನ್ನ ಕೂಡ ಚಾರ್ಜ್ ಮಾಡ್ಬೋದು. ಸ್ಯಾಮ್ಸಂಗ್ ಫೋನ್ ಇದ್ದರೆ ತುಂಬ ಫಾಸ್ಟಾಗಿ 45 ವ್ಯಾಟಲ್ಲಿ ನಿಮ್ಮ ಫೋನ್ ಚಾರ್ಜ್ ಮಾಡುತ್ತೆ. ಸೊ ಆರಾಮಾಗಿ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಲ್ಯಾಪ್ಟಾಪ್ ಸಪ್ರೇಟ್ ಚಾರ್ಜರು, ಫೋನಿಗೆ ಸಪ್ರೇಟ್ ಚಾರ್ಜ್ ತೊಗೊಂಡೋ ಅವಶ್ಯಕತೆ ಇಲ್ಲ. ಒಂದೇ ಚಾರ್ಜಲ್ಲಿ ಎಲ್ಲ ಡಿವೈಸ್ನ ಕೂಡ ಚಾರ್ಜ್ ಮಾಡ್ಬೋದು. ಬೆಂಕಿ ವಿಷಯ. ಸ್ಯಾಮ್ಸಂಗ್ ಅವರು ಒಂದು ಒಳ್ಳೆ ಕೆಲಸ ಮಾಡೋರು ನಂಗೆ ಅನ್ನಿಸ್ತಂಗೆ. ಫೋನಲ್ಲಂತೂ ಚಾರ್ಜರ್ ಕೊಡಲ್ಲ, ಅಟ್ಲೀಸ್ಟ್ ಲ್ಯಾಪ್ಟಾಪ್ ಜೊತೆ ಕೊಟ್ಟಿದ್ದಾರೆ. ಆರಾಮಾಗಿದೆ. ನಾನು ಫೋನ್ನಲ್ಲೂ ಕೂಡ ನನ್ನ ಸ್ಯಾಮ್ಸಂಗ್ ಫೋನು, ಸೊ ಸ್ಯಾಮ್ಸಂಗ್ನ ಚಾರ್ಜ್ ಮಾಡ್ಬೋದು, ಇದನ್ನು ಚಾರ್ಜ್ ಮಾಡ್ಬೋದು. ಖುಷಿ ಆಯ್ತು ನನಗಂತೂ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ನೀವು ಲ್ಯಾಪ್ಟಾಪ್ನ ಸ್ಟೀರಿಯೋ ಸ್ಪೀಕರ್ ಇದೆ ಆಯಿತಾ. ಸೊ ಇದು ಡಾಲ್ಬಿ ಅಟ್ಮೋಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಬೆಂಕಿ ವಿಷಯ. ಡಾಲ್ಬಿ ಅಟ್ಮೋಸ್ ಅಂತಂದರೆ ಕ್ಲಾರಿಟಿ ಸೂಪರ್ ಆಗಿದೆ, ಜೋರಾಗಿ ಕೂಡ ಕೇಳುತ್ತೆ ಒಂದು ಲೆವೆಲ್ಗೆ. ಮತ್ತು ಕ್ಯಾಮ್ರಾ ಆಗಿಳಿದಂಗೆ 720p ಕ್ಯಾಮ್ರಾ, ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇನ್ ಕೇಸ್ ನೀವು ಝೂಮ್ ಕಾಲ್ ಮಾಡೋದಕ್ಕೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ, ಆ ಕೆಲಸಕ್ಕೆಲ್ಲ ಆರಾಮಾಗಿದೆ. ಅದರಲ್ಲಿ ಏನು ನಾವು ಫೋಟೋ ಶೂಟ್ ಮಾಡೋಕ್ಕೆ ಹೋಗಲ್ಲ, ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಝೂಮ್ ಕಾಲ್ಸು, ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಓವರಾಲ್ ಈ ಒಂದು ಲ್ಯಾಪ್ಟಾಪ್ ಒಂದು ಹೆವಿ ಇಂಪ್ರೆಸ್ ಮಾಡೋದು. ಬೆಲೆ ಹೌದು ಸ್ವಲ್ಪ ಜಾಸ್ತಿ ಇದೆ, ಸುಮಾರು 73-74 ಸಾವಿರ ಪ್ರೈಸ್ ಅಂತ ಲಾಂಚ್ ಆಗಿರುವಂಥದ್ದು. ಇದರ ಬೇಸ್ ವೇರಿಯಂಟು ಅಂದರೆ 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ನ ವೇರಿಯಂಟ್ 65,000 ರೂಪಾಯಿಗೂ ಕೂಡ ಸಿಗುತ್ತೆ ನಿಮಗೆ. ಸೊ ಇದು 16 GB ರ್ಯಾಮ್ನ ವೇರಿಯಂಟು, 512 GB ಸ್ಟೋರೇಜ್ನ ವೇರಿಯಂಟ್, ಅದನ್ನೇ ಸ್ವಲ್ಪ ಜಾಸ್ತಿ ಆಗುತ್ತೆ, 73-74 ಸಾವಿರ ಆಗುತ್ತೆ. ಆ ಪ್ರೈಸ್ ಅಂಜು ಅಂತೂ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನಲ್ಲಿ ಬೆಂಕಿದೆ, ಫೀಲ್ ಇಟ್ಕೊಳ್ಳೋ ಫೀಲ್ ಇದೆ ಅಲ್ವಾ, ಅದೇ ಸಖತ್ತಾಗಿದೆ. ಇನ್ ಕೇಸ್ ನೀವು ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ದೀರಾ ಅಂದರೆ, ಸ್ಯಾಮ್ಸಂಗ್ ಡಿವೈಸ್ಗಳನ್ನ ಯೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಒಂದು ಒಳ್ಳೆ ಆಪ್ಷನ್ ಆಗಿ ಒಂದು ಲ್ಯಾಪ್ಟಾಪ್ನ ಇಟ್ಕೋಬೋದು ಅಂತ ಪರ್ಸನಾಗಿ ಒಂದು ಅನ್ನಿಸ್ತಿರುವಂಥದ್ದು. ಇದಿಷ್ಟು ಒಂದು ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ವಿಡಿಯೋ ಕನ್ನಡ ಕಾಮೆಂಟ್ ತಿಳಿಸ್ಬೋದು. ಇಷ್ಟವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮನೆಯಲ್ಲಿ.